ತಾಲೂಕು ವಕೀಲ ಸಂಘದ ಅಧ್ಯಕ್ಷ ತೊಟ್ಟವಾಡಿ ಮಹಾದೇವಸ್ವಾಮಿ ಮೇಲೆ ಸ್ವಗ್ರಾಮದ ಸಂತೋಷ್ ಎಂಬ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲ್ಲಲು ಪ್ರಯತ್ನಿಸಿದ್ದಾನೆ ಎಂದು ಸಂಘದ ಉಪಾಧ್ಯಕ್ಷ ಶಾಂತ್ ನಾಗರಾಜ್ ತಿಳಿಸಿದ್ದಾರೆ. ಪಟ್ಟಣದ ನ್ಯಾಯಾಲಯದ ಮುಂಭಾಗದಲ್ಲಿರುವ ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಲು ಕೊಟ್ಟು ಸಮಯ 2 ಗಂಟೆಯಲ್ಲಿ ಊಟಕ್ಕೆ ತೆರಳುತ್ತಿದ್ದ ಅಧ್ಯಕ್ಷ ಮಹಾದೇವಸ್ವಾಮಿ ಅವರನ್ನು ನೋಡಿ ವಕೀಲ ಸಿ ಮಹಾದೇವ್ ಅವರ ಕಚೇರಿಯಲ್ಲಿ ತೊಟ್ಟವಾಡಿ ಗ್ರಾಮದ ಸಂತೋಷ್ ವಕೀಲ ಅವಾಚ್ಯವಾಗಿ ಬೈಯುತ್ತಿದ್ದಾಗ ಇದನ್ನು ಕೇಳಿಸಿಕೊಂಡು ತಿರುಗು ನೋಡದ ಮಹಾದೇವಸ್ವಾಮಿ ಅವರು ಎಳೆದುಕೊಂಡು ಹೋಗಿ ಉಸಿರು ಕಟ್ಟಿಸಿ ಎದೆಗೆ ಒಡೆದು ಕೊಲ್ಲಲು ಪ್ರಯತ್ನಿಸಿದ್ದಾನೆ. ಆದ್ದರಿಂದ ಪೊಲೀಸರು ಈತನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದರು. ಈ ಸಮಯದಲ್ಲಿ ವಕೀಲ ಸಂಘದ ಪದಾಧಿಕಾರಿಗಳು ಕೆಲವರು ವಕೀಲರು ಹಾಜರಿದ್ದರು. ಬಸವರಾಜು ಇವ ಚನ್ನಬಸ್ ಬಂದ್ಮೇಲೆ ಹಾಕೊಂಡು ಏನು ಹೋದ್ರಲ್ಲ ಮಾಡ್ಕೋಬೋದ ನಡ್ರಪ್ಪ ನಡ್ರಿ. ಸರಿ ಸರ್ ಟ್ರೀಟ್ಮೆಂಟ್ ನಡೀತದೆ. ನಾಗರಾಜ್ ಅಂತೇಳಿ ವಕೀಲ ಸಂಘ ಉಪಾಧ್ಯಕ್ಷ, ಟೀಚರ್ಸಿಗಳ ಉಪಾಧ್ಯಕ್ಷರು. ಏನು ಈ ದಿನ ಮಧ್ಯಾಹ್ನ ತೊಟ್ಟವಾಡಿ ಗ್ರಾಮದ ಸಂತೋಷ್ ಎಂಬುವರು ನಮ್ಮ ವಕೀಲ ಸಂಘದ ಅಧ್ಯಕ್ಷರಂತ ಶ್ರೀ ಮಹಾದೇವಸ್ವಾಮಿರವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ, ಅಂದರೆ ಏನು ವಿಷಯ ಏನಪ್ಪ ಅಂತಂದರೆ, ಈ ಲಾಯರ್ ಬೋಳಿ ಮಕ್ಕಳು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಹೇಳಿದಾಗ ನಮ್ಮ ವಕೀಲರನ್ನ ಉದ್ದೇಶಿಸಿ ಮಾತಾಡಿದಾಗ ನಮ್ಮ ವಕೀಲರು ಕೇಳಿದ್ರು, ಏನಪ್ಪ ಅಂತಂದಾಗ ನೀವು ಬೋಳಿ ಮಕ್ಕಳು ಸರಿ ಇಲ್ಲ ನೀವು ಅಂತೇಳಿ ಅವ್ರಿಗೆ ಏಕಾಏಕಿಗೆ ಬಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಮತ್ತು ಕತ್ಗನ್ನು ಇಸ್ಕಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಅವರ ಒಂದು ಎದೆ ಏನಿದೆ ಎದೆಗೆಲ್ಲ ಒಡೆದು ಮತ್ತು ಏನು ಉಸಿರಾಡೋ ಥರ ಮಾಡಿದ್ದಾರೆ. ಹಂಗಾಗಿ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅಂತೇಳಿ ಪೊಲೀಸವ್ರಿಗೆ ಒಂದು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ. ಅಲ್ಲದೆ ಈ ಸಂಬಂಧಪಟ್ಟಂತೆ ಏನು ಆರೋಪಿ ಏನಿದೆ ಅವ್ರನ್ನ ಅರೆಸ್ಟನ್ನು ಮಾಡಿ ಅವರಿಗೆ ಒಂದು ಸೂಕ್ತ ಏನು ಕಾನೂನು ಕ್ರಮ ಕೈಗೊಳ್ಳೋ ತನಕ ನಾವು ಈ ಒಂದು ಹೋರಾಟನ ಮಾಡ್ತೀವಿ. ಅಲ್ಲದೆ ನಾವು ಮೈಸೂರು ಜಿಲ್ಲಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ನಮ್ಮ ವಕೀಲರ ರಕ್ಷಣೆ ವೇದಿಕೆ ವತಿಯಿಂದಾಗಿ ನಮ್ಮ ವಕೀಲರ ರಕ್ಷಣೆ ಕೋರಿ ನಾಳೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಮೈಸೂರು ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಎಲ್ಲ ಸದಸ್ಯರು ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.